ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರಿಗೆ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2024ರಲ್ಲಿ ನಿಮ್ಮ ಜೀವನದ ಯಾವ ಭಾಗದಲ್ಲಿ, ಯಾವ ಏರಿಯಾದಲ್ಲಿ ನಿಮಗೆ ಲೈಫಲ್ಲಿ ಶುಭ ಸುದ್ದಿ ಅನ್ನೋದಿದೆ, ಏನು ನಡೆಯುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಮೊದಲಿಗೆ ಕರಿಯರ್ ಅಂಡ್ ಜಾಬ್ ಬಿಸ್ನೆಸ್ನ ನೋಡಿದ್ರೆ, ಕರ್ಮಕಾರಕ ಶನಿ ಲಾಭಸ್ಥಾನದಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಉದ್ಯೋಗದಲ್ಲಿರ್ಬೋದು ಮತ್ತೆ ವ್ಯಾಪಾರದಲ್ಲಿರ್ಬೋದು ಅಂತ ಅತಿ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇರೋದಿಲ್ಲ. ವರ್ಷ ಪೂರ್ತಿ ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಒಳ್ಳೆಯ ಯಶಸ್ಸು, ಕೀರ್ತಿ, ಸ್ಥಾನಮಾನ ಅನ್ನೋದು ವೃದ್ಧಿ ಆಗುತ್ತೆ. ಬಟ್ ಏನಂದ್ರೆ, ಶನಿ ಯಾವ ಸ್ಥಾನಕ್ಕೆ ಹೋಗ್ತಾರೆ ಆ ಸ್ಥಾನವನ್ನು ಫೋಕಸ್ ಮಾಡ್ತಾರೆ. ಹಾಗಾಗಿ 11th ಪ್ಲೇಸಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಸೋಷಿಯಲೈಸ್ ಆಗಬೇಕಾಗುತ್ತೆ. ಸಂಘ ಸಂಸ್ಥೆಗಳ ಒಡನಾಟ ಇಟ್ಕೊಬೇಕಾಗತ್ತೆ. ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಮತ್ತೆ ಹಿರಿಯ ಸಹೋದರ ಸಹೋದರಿ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡ್ರೆ ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ಅವರ ಮುಖಾಂತರ ನೀವು ಗಳಿಸ್ಕೋಬಹುದು. ಮೇನ್ ಶನಿಯು ಲಾಭ ಸ್ಥಾನದಲ್ಲಿ ನಿಮಗೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಆದಷ್ಟು ಸೋಷಿಯಲೈಸ್ ಆಗಿ ನಿಮ್ಮ ಕಾಂಟ್ಯಾಕ್ಟ್ಸ್ ನೆಟ್ವರ್ಕ್ ಸರ್ಕಲ್ನ ಉತ್ತಮವಾಗಿ ಬೆಳೆಸ್ಕೊಂಡ್ರೆ ಖಂಡಿತ ನಿಮ್ಮ ಜಾಬಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಅತಿ ಹೆಚ್ಚಿನ ಲಾಭಗಳನ್ನ ಪಡ್ಕೋಬಹುದು. ಯಾರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದೀರಾ, ಸಿವಿಲ್ ಕ್ಷೇತ್ರದಲ್ಲಿದ್ದೀರಾ, ಕಾರ್ಖಾನೆಗಳಲ್ಲಿದ್ದೀರಾ, ಈ ಕ್ಷೇತ್ರಗಳವರಿಗೆ ಅತಿ ಅದ್ಭುತವಾದ ರಿಸಲ್ಟ್ ಅನ್ನು ಶನಿ ಭಗವಾನ್ ಮೇಷರಾಶಿಯವರಿಗೆ ಕೊಡ್ತಾರೆ ಅಂತ ಮೇಜರ್ ಆಗಿ ನೀವು ಜಾಬ್ ಅಂಡ್ ಬಿಸ್ನೆಸ್ ಅಲ್ಲಿ ತಲೆ ಕೆಡಿಸುವಾಗುತ್ತಿಲ್ಲ. ಮತ್ತೆ ಏನಂದ್ರೆ, ಜುಲೈ ಇಂದ ನವೆಂಬರ್ 15ರವರೆಗೆ ಶನಿ ಭಗವಾನ್ ವಕ್ರವಾಗಿ ಸಂಚಾರ ಮಾಡ್ತಾರೆ. ಆಗ ದಶಮ ಭಾವದ ಫಲವನ್ನು ಕೊಡ್ತಾರೆ. ಆ ಸಮಯದಲ್ಲಿ ನಿಮಗೆ ಕೆಲಸದ ಒತ್ತಡ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆಗ ಸ್ವಲ್ಪ ನೀವು ಜಾಸ್ತಿ ಎಫರ್ಟ್ಸ್ನ ಹಾಕ್ಬಿಟ್ಟು ನಿಮ್ಮ ಕೆಲಸ ಸ್ಥಳದಲ್ಲಿ ಹಾಗೆ ವ್ಯವಹಾರ ಕ್ಷೇತ್ರಗಳಲ್ಲಿ ನೀವು ಎಫರ್ಟ್ಸ್ನ ಹಾಕ್ಬೇಕಾಗತ್ತೆ. ಹಾಕಿದ್ರೆ ಶನಿ ಭಗವಾನ್ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತಾರೆ. ಹಾಗೆ ಲವ್ ಅಂಡ್ ರಿಲೇಶನ್ಶಿಪ್ ನೋಡೋದಾದ್ರೆ, ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಮೊದಲ ಅಪ್ ಟು ಏಪ್ರಿಲ್ ವರೆಗೂ ತುಂಬಾ ಚೆನ್ನಾಗಿದೆ. ಗುರುವಿನ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಹಾಗಾಗಿ ಲವ್ ಲೈಫ್, ಒಂದು ಹಿರಿಯರ ಸಹಕಾರ, ತಂದೆ ತಾಯಿಗಳ ಸಹಕಾರದಿಂದ ಲವ್ ಲೈಫ್ನ ನೀವು ಮ್ಯಾರೇಜ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಯಶಸ್ಸು ಅನ್ನೋದು ಸಿಗುತ್ತೆ. ಹಾಗೆ ಯಾರು ಒಂದು ಸಂತಾನ ಅಪೇಕ್ಷೆ ಇದ್ದೀರಾ, ಖಂಡಿತ ನಿಮಗೆ ಮೇ ಒಳಗಡೆ ಅಂದರೆ ಏಪ್ರಿಲ್ ಒಳಗಡೆ ನಿಮಗೆ ಸಂತಾನವಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ನಿಮಗೆ ಒಂದು ಕುಟುಂಬದಲ್ಲಿ ಸದಸ್ಯರ ಆಗಮನ ಆಗುತ್ತೆ. ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಮೂಡುತ್ತೆ. ಹಾಗೆ ಕುಟುಂಬ ವೃದ್ಧಿ ಆಗುತ್ತೆ. ಗುರುವು ಧನಸ್ಥಾನಕ್ಕೆ ಹೋಗ್ತಾರೆ. ಕುಟುಂಬ ಸ್ಥಾನಕ್ಕೆ ಹೋದಾಗ ಯಾವ ಸ್ಥಾನವನ್ನು ಆ ಸ್ಥಾನವನ್ನು ವೃದ್ಧಿ ಮಾಡ್ತಾರೆ. ಹಾಗಾಗಿ ನಿಮ್ಮ ಕುಟುಂಬ ವೃದ್ಧಿ ಆಗ್ತಾ ಹೋಗುತ್ತೆ. ಈ ವರ್ಷ ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಮೇಜರ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಹಾಗೆ ನಿಮ್ಮ ಫೈನಾನ್ಸ್ ಸ್ಥಿತಿ, ಆರ್ಥಿಕ ಸ್ಥಿತಿಯನ್ನು ನೋಡೋದಾದ್ರೆ, ಮೇಷರಾಶಿಯವರಿಗೆ ವರ್ಷ ಪೂರ್ತಿ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಗುರು ಧನಸ್ಥಾನದಲ್ಲಿ ಇರ್ತಾರೆ. ನಿಮಗೆ ಈ ವರ್ಷದ ಕೊನೆಯ ಹೊತ್ತಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರಿಗೆ ಮೇಷರಾಶಿಯವರಿಗೆ ಒಂದು ಆಭರಣ ವಸ್ತ್ರ ಖರೀದಿಸುವ ಯೋಗನೂ ಇದೆ. ಹಾಗೆ ಶನಿಯು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಅನ್ನೋದು ಸಿಗುತ್ತೆ. ಅದರಲ್ಲೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ, ಆಹಾರ ಕ್ಷೇತ್ರದಲ್ಲಿರೋರಿಗೆ, ಹಾಗೆ ಇಂಜಿನಿಯರಿಂಗ್ ಕ್ಷೇತ್ರ, ಸಿವಿಲ್ ಕ್ಷೇತ್ರ, ಈ ಕ್ಷೇತ್ರದವರಿಗೆ ಅತಿ ಹೆಚ್ಚಿನವಾದ ಒಂದು ಲಾಭವನ್ನು ಈ ವರ್ಷ ಗಳಿಸ್ತೀರಾ. 2024 ನಿಮಗೆ ಒಂದು ಒಳ್ಳೆಯ ವರ್ಷವಾಗಿ ನಿಮಗೆ ಪರಿಣಮಿಸುತ್ತೆ. ಖಂಡಿತ ಒಳ್ಳೆಯ ರಿಸಲ್ಟ್ ಅನ್ನು ನೀವು ಕಾಣ್ತೀರಾ. ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ನೋಡೋದಾದ್ರೆ, ಆರೋಗ್ಯದ ಬಗ್ಗೆ ನೋಡೋದಾದ್ರೆ, ನಿಮಗೆ ಈ ವರ್ಷ ವಂಡರ್ಫುಲ್ ಇಯರ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ, ನಿಮ್ಮ ರೋಗಸ್ಥಾನದಲ್ಲಿ ಕೇತುವು ಸಂಚಾರ ಮಾಡ್ತಾ ಇದ್ದಾರೆ. ಕೇತುವು ಮೋಕ್ಷಕಾರಕ ಗ್ರಹ, ಮುಕ್ತಿಕಾರಕ ಗ್ರಹ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ದೀರ್ಘ ವ್ಯಾಧಿಯಿಂದ ನಳತಾ ಇದ್ದೀರಾ, ಒಂದು ತುಂಬಾ ದಿನದಿಂದ ಯಾವುದೋ ರೋಗದಿಂದ ನಳತಾ ಇದ್ದೀರಾ ಅಂದ್ರೆ ಖಂಡಿತ ಅದಕ್ಕೆ ಮುಕ್ತಿ ಕೊಡ್ತಾರೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡು ಬರುತ್ತೆ. ಈ ವರ್ಷ ಪೂರ್ತಿ ಆರೋಗ್ಯ ಚೆನ್ನಾಗಿರುತ್ತೆ. ಗುರುಬಲನೂ ಇರುತ್ತೆ, ಶನಿ ಬಲನೂ ಇರೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಮೇಜರ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಈ ವರ್ಷ ಪೂರ್ತಿ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನೀವೇನಂತ ಹೇಳಿದ್ರೆ, ಒಂದು ಏಪ್ರಿಲ್ ನಂತರ ರಾಹು ಸ್ಥಾನ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಒಂದು ಎಕ್ಸ್ಪೆನ್ಸ್ ಮೇಲೆ, ನಿಮ್ಮ ಖರ್ಚಿನ ಮೇಲೆ ಹಿಡಿತಾ ಇರಬೇಕಾಗತ್ತೆ. ಅನಾವಶ್ಯಕ ಖರ್ಚುಗಳು ಬರುತ್ತೆ. ಮೋಜು ಮಸ್ತಿಗಾಗಿ ಮತ್ತೆ ಅನಾವಶ್ಯಕವಾಗಿ ನೀವು ಹಣವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಖರ್ಚಿನ ಮೇಲೆ ಹಿಡಿತವನ್ನು ನೀಡಿ. ಹಾಗೆ ರಾಹುಗೆ ಸಂಬಂಧಪಟ್ಟಂಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ಹಾಗೆ ಅಮ್ಮನವರ ಮಂತ್ರವಾದ ಬೀಜ ಮಂತ್ರವಾದ ಓಂ ಹ್ರೀಂ ದುಂ ದುರ್ಗಾಹೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸ್ತಾ ಬನ್ನಿ. ನಿಮಗೆ ರಾಹುವಿನಿಂದ ಬರುವಂತ ದುಷ್ಪ್ರಭಾವಗಳ ಕಡಿಮೆಯಾಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ಮೇಷರಾಶಿಯವರು ಪಡಿಬಹುದು. ಮೇಷರಾಶಿಯವರಿಗೆ
ಶನಿಯು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಈ ಒಂದು ಒಳ್ಳೆ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಶನಿ ಡಿಸಿಪ್ಲೈನ್ನ ಕೇಳ್ತಾರೆ, ಹಾರ್ಡ್ ವರ್ಕ್ನ ಕೇಳ್ತಾರೆ, ಎಫರ್ಟ್ಸ್ನ ಕೇಳ್ತಾರೆ. ನ್ಯಾಯ ನೀತಿಯಾಗಿ ಯಾರು ಹಾರ್ಡ್ ವರ್ಕ್ ಮಾಡಿ ತಮ್ಮ ಕಾರ್ಯಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಅವರಿಗೆ ಖಂಡಿತ ಒಂದು ಕೊನೆಯವರೆಗೂ ಇರುವಂಥ ಒಂದು ಐಶ್ವರ್ಯವನ್ನು, ಸೌಭಾಗ್ಯವನ್ನು ಶನಿ ಭಗವಾನ್ ತಂದುಕೊಟ್ಟು ಹೋಗ್ತಾರೆ. ಹಾಗಾಗಿ ನೀವು ಅತಿ ಹೆಚ್ಚಿನ ಎಫರ್ಟ್ಸ್ನ ಹಾಕಿ ಒಂದು ಲೇಜಿನೆಸ್ನ ಬಿಟ್ಬಿಟ್ಟು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀವು ನ್ಯಾಯಯುತವಾಗಿ ಪ್ರಯತ್ನ ಮಾಡಿ ನೀವು ಈ ವರ್ಷ ತುಂಬ ಅಭಿವೃದ್ಧಿ ಕಾಣ್ತೀರಾ. ಒಂದು ಒಳ್ಳೆ ಎತ್ತರಕ್ಕೆ ನೀವು ಬೆಳಿತೀರಾ. ಗುರುವು ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಧನ ವೃದ್ಧಿ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತೆ. ಗುರುವಿನ ದೃಷ್ಟಿ ತುಂಬ ಒಳ್ಳೆಯದು. ಹಾಗಾಗಿ ಈ ವರ್ಷ ನಿಮಗೆ ಯಾವುದೇ ರೀತಿಯಾದ ಮೇಜರ್ ಆಗಿ ಭಯ ಅಥವಾ ಅಂಜಿಕೆ ಪಡುವಂಥ ಘಟನೆಗಳಾಗಲಿ ಯಾವುದೂ ನಡೆಯೋದಿಲ್ಲ. ಒಂದು ಶುಭ ಸುದ್ದಿಗಳು ನಡೆಯುತ್ತವೆ. ಒಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ಥಾನಮಾನ ಅನ್ನೋದು ಸಿಗುತ್ತೆ. ವರ್ಷ ಪೂರ್ತಿ ನಿಮಗೆ ಚೆನ್ನಾಗಿರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಮೇಷರಾಶಿಯವರಿಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.